ಇವಾಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕೊಡ್ತಾರೋ ಕ್ವಾಲಿಟಿ ಅದೇ ಕ್ವಾಲಿಟಿ ISI ಮಾರ್ಕ್. ಅಲ್ಲಿ 1000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ, 1500 ರೂಪಾಯಿ ಕಾಸು ಕಟ್ಟಿ ಅಂತ ಹೇಳ್ತಾರೆ. ಇಲ್ಲಿ ಆ 1000 ರೂಪಾಯಿ ಸಬ್ಸಿಡಿ ಯಾವುದಿಲ್ಲ, ಅದೇ ಕ್ವಾಲಿಟಿನ ಅದನ್ನೇ ಅದೇ ಕಂಪನಿ ಅದನ್ನೇ ನಾವೇ 1500 ಅಂತ ನಮಗೆ ಇವಾಗ ನಾವು ರೇಟ್ ಹೇಳ್ತೀವಿ ನೋಡಿ. 1600 ರೂಪಾಯಿ ಬೀಳುತ್ತೆ ನಮಗೆ ರೇಟ್. 100 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತೀವಿ. 1800 ಯಾವುದು 18/24 ಸೈಜು, 18 ಅಡಿಗೆ 24 ಅಡಿ. ಎಷ್ಟು ಸರ್ ಅಮೌಂಟ್ ಅದು? 1800. ಅದರಲ್ಲಿ 3 ಕ್ವಾಲಿಟಿ ಇದೆ. 1800 ಇದೆ, 1700 ಇದೆ, 1300 ಇದೆ. 3 ಕ್ವಾಲಿಟಿ. ಆಮೇಲೆ 24x30. 24x30. ಅದರಲ್ಲಿ ಏನು ರೇಟು ಅಂದರೆ 3000, 2820 ರೂಪಾಯಿ, 2100 ರೂಪಾಯಿ. 3 ಕ್ವಾಲಿಟಿ ಇದೆ. ಈ ರೇಟಲ್ಲಿ ಕೊಡ್ತೀವಿ. ಇವಾಗ ಸಬ್ಸಿಡಿನಲ್ಲಿ ನೀವೇನು ಕೊಡಬೇಕು, ಪಾಣಿ ಕೊಡಬೇಕು, 10 ಸಲ ಅವ್ರ ಹತ್ರ ಓಡಾಡಿ ಎಲ್ಲ ಆಗಬೇಕು. ಎಲ್ಲ ಆದಮೇಲೆ ನಿಮ್ಗೆ ಸಬ್ಸಿಡಿ ಕೊಡೋದು. ಅದು ಲಿಮಿಟ್ ಇರುತ್ತೆ. ಅಲ್ಲಿ ಲಿಮಿಟ್ ಸಬ್ಸಿಡಿ ನಿಮ್ಗೆ 50, 100, 20, 30 ಇಂಥ ಟಾಪ್ ಮಾಡ್ಬೋದು. ಇಲ್ಲೇ ನಿಮ್ಗೆ ಲಿಮಿಟ್ ಏನಿಲ್ಲ. ಅಲ್ಲಿ ಸಬ್ಸಿಡಿನಲ್ಲಿ ಏನು ರೇಟ್ ಕೊಡ್ತಾರೆ ನಿಮ್ಗೆ, ಅಲ್ಲಿ 1000 ರೂಪಾಯಿಗೆ ತೊಗೊಳ್ತೀರಾ ಸಬ್ಸಿಡಿಲಿ, ಅದೇ ರೇಟೇ ನಾವು ಕೊಡೋದಿಲ್ಲ. ಸಬ್ಸಿಡಿ ವಿತೌಟ್ ಸಬ್ಸಿಡಿನಲ್ಲಿ ಆ ರೇಟ್ ಕೊಡ್ತೀವಿ ನಾವು ಇಲ್ಲಿ ಅಂತ ಹೇಳ್ತಾ ಇರೋದು. ಇವತ್ತು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ರೈತರೆಲ್ಲ ಬಂದು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಎಷ್ಟು ಬೇಕೋ ಕೊಡ್ತೀವಿ ನಾವು. ಇವಾಗ ಸ್ಟಾಕ್ ತಂದಿದ್ದೀವಿ, ಒಂದು 100 ತಂದಿದ್ದೀವಿ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಆಮೇಲೆ ಟಾರ್ಪಾಲು, ಆಮೇಲೆ ಇದು ನಮ್ಮ ಕೃಷಿ ಹೊಂಡಾಗ ಹಾಕೋ ಟಾರ್ಪಾಲು ಇದೆ. ಕೃಷಿ ಹೊಂಡಾಗ ಹಾಕೋದು ನೀವು ಬೇರೆ ದೊಡ್ಡ ಎಷ್ಟೆಷ್ಟು ಬೇಕೋ ನೀವು ಹೇಳ್ತಾ ಆ ಸೈಜಲ್ಲಿ ತರಿಸ್ಕೊಡ್ತೀವಿ. ಹೌದು, ಇಷ್ಟೇ ಮ್ಯಾಟ್ರ್. ಇವತ್ತೇನು ಬೇರೆ ಏನು ಮ್ಯಾಟ್ರ್ ಇದೆ. ಇದು ನೋಡ್ಕೊಂಡು ನಾನು ಇವತ್ತು 3 ತೊಗೊಂಡಿದ್ದೀನಿ. 3 ಕ್ವಾಲಿಟಿ ಇದೆ. 3 ಕಾಸು ಕೊಟ್ಟು ಬಿಲ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಹಂಗೆ ತೊಗೊಂಡೋಗಿಲ್ಲ ಸರ್. ಇಲ್ಲಿ ರೇಟ್ ನೋಡಿಕೊಂಡು ಹಾಕ್ಕೊಂಡು ಕ್ಲೈಮೇಟ್ ಡಿಪೆಂಡ್ ಆಗುತ್ತೆ ರೈಟ್. ಹೌದು. ನಾನು ತೊಗೊಂಡಿದ್ದೀನಿ ಫಸ್ಟು. ಓಕೆ ಸರ್. ಫಸ್ಟ್ ನಾನು ತೊಗೊಂಡಿದ್ದೀನಿ. ಓಕೆ ಸರ್, ಆಯ್ತು. ಇದು ಕ್ವಾಲಿಟಿ. ಸರ್, ಯಾಕಂದರೆ ನೆಕ್ಸ್ಟ್ ನಮ್ದು ಎಲೆಕ್ಷನ್ ಬರುತ್ತೆ. ಹೌದು ಸರ್. ಹತ್ತಿರದಲ್ಲೇ ಯಾವುದು ಮಾರ್ಚ್ 22 ಅಲ್ಲ, ಫೆಬ್ರವರಿ 22 ಬರುತ್ತೆ ಎಲೆಕ್ಷನ್. ಅಷ್ಟ್ರ ಒಳಗಡೆ ಇನ್ನೂ ಒಂದು ಮೀಟಿಂಗ್ ಮಾಡಬೇಕು ನಾವು. ಲಾಸ್ಟ್ ಮೀಟಿಂಗ್ ಬಂದಿದೆ. ಆವತ್ತು ನಿಮ್ಮನ್ನೆಲ್ಲ ಕರಿತೀವಿ, ಎಲ್ಲ ಪತ್ರಕರ್ತರನ್ನ, ಎಲ್ಲ ರೈತ ನಮ್ಮ ಡೈರೆಕ್ಟರ್ಸ್ ಎಲ್ಲ ಕರೆದು ಆವತ್ತು ಗೆಟ್ ಟುಗೆದರ್ ಮಾಡಿ. ನೆಕ್ಸ್ಟ್ ಚುನಾವಣೆ ಬರುತ್ತೆ. ಏನಾಗುತ್ತೋ ಹೆಂಗೋ ಗೊತ್ತಿಲ್ಲ. ಚುನಾವಣೆಯಲ್ಲಿ ಯಾರು ಬರ್ತಾರೆ ಒಳಗಡೆಗೆ, ಯಾರು ಆಚೆ ಹೋಗ್ತಾರೆ ಗೊತ್ತಿಲ್ಲ. ಅದಕ್ಕೆ ಪತ್ರಕರ್ತರ ಎಲ್ಲ ನೀವಂತೂ ಮತ್ತೆ ರಿಪೀಟ್ ಆಗ್ತೀರಾ? ನೀವು ರಿಪೀಟ್ ನೋಡೋಣ. ಎಲ್ಲ ಜನ ಏನು ತೀರ್ಮಾನ ನೋಡೋದೇನು ಸರ್, ಜನ ತೀರ್ಮಾನ ಮಾಡಿ ಸರ್ವಿಸ್ ಮಾಡಿದ್ರು ಮತ್ತೆ ಯಾಕೆ ಮಾಡ್ತಾರೆ ಅಂತ ಹೇಳಿ ಇತಿಹಾಸದಲ್ಲಿ ನೀವು ತೀರ್ಮಾನ ಮಾಡಬೇಕು. ನೀವು ಸ್ವಲ್ಪ ಪೇಪರಲ್ಲಿ ಹಿಂಗಿರೋದು ಹಿಂಗೆ ಬರೋದು. ಝೀರೋ ಲೋನ್ ಎಲಿಜಿಬಲ್ ನಾವು ಇವತ್ತು ನಾವು 34 ಕೋಟಿ ಎಲಿಜಿಬಲ್. 34 ಅದೇ ಲೋನ್ ತಗೋಬಹುದು. 34 ಕೋಟಿ ಲೋನ್ ತಗೋಬಹುದು. ಅಂದ್ರೆ ಈ ವರ್ಷ ಈ ಮಾರ್ಚ್ಗೆ ನಮ್ದು ಏನಾದ್ರು ಆಡಿಟಿಂಗ್ ಹೋದ್ರೆ ಹೇಳಕ್ಕಾಗ ಎಷ್ಟಾಗುತ್ತೋ ಗೊತ್ತಿಲ್ಲ, ಅದ್ರ ಮೇಲೆ ಹೋಗುತ್ತೆ. ಅದಕ್ಕೆ ನಾವು ಇಷ್ಟು ದಿವಸ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಕನಸಿದೆ ಬಿಲ್ಡಿಂಗ್ ಕಟ್ಟಬೇಕು. 5 ವರ್ಷ ಆಯಿತು ಬಿಲ್ಡಿಂಗ್ ಕಟ್ಟಕ್ಕಾಗಿ. ಯಾಕಂದ್ರೆ ಲೋನ್ ತೊಗೊಳಕ್ಕಾಗಿಲ್ಲ. ಏನೋ 20 ಲಕ್ಷ 30 ಲಕ್ಷ ಯಾಕಂದ್ರೆ ನಾವು ಹಾಕಿ ಮಾಡ್ಬಿಡ್ತೀವಿ, ಏನೋ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಇದು ಇವಾಗ ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಇದು ಅದು ಬಿಲ್ಡಿಂಗ್ 20 ಕೋಟಿ ಬೇಕು. ಆ 20 ಕೋಟಿ ನಾವು ಸರಿಪಡಿಸ್ಬೇಕಂದ್ರೆ ನಾವು ಲೋನ್ ತೊಗೋಬೇಕು. ಪ್ಲಸ್ ನಮ್ಮ ಹತ್ರ ಇರೋ ದುಡ್ಡನ್ನು ಇವಾಗ ನಬಾರ್ಡಲ್ಲಿ ತೊಗೋಬೇಕಾ, ಎಲ್ಲಿ ತೊಗೋಬೇಕು ಲೋನ್ ಅಂತ. ಇವಾಗ DCC ಬ್ಯಾಂಕಲ್ಲಿ ನಾನೇ ಇವಾಗ ಡೈರೆಕ್ಟ್ ಇದ್ದೀನಿ. ನಮ್ಮ ರಘುಪತ್ ರೆಡ್ಡಿ ಅವರು ಡೈರೆಕ್ಟ್ ನಮ್ಮ ತಾಲೂಕಿಂದ ಇಬ್ಬರು ಇದ್ದೀವಿ ಇದ್ದೀವಿ. ನಾವೆಲ್ಲ ಪ್ರಯತ್ನ ಮಾಡಿ DCC ಬ್ಯಾಂಕಿಂದ ತೊಗೋಬೋದು. ಈಗ ನಬಾರ್ಡಿಂದ ತೊಗೊಂಡ್ರೆ ಇಂಟ್ರೆಸ್ಟ್ ಫ್ರೀ ಸಿಗುತ್ತೆ ಸರ್ಕಾರದಿಂದ. ನಬಾರ್ಡಿಂದ ತೊಗೋಬೇಕು ಅಂದಿದ್ದಕ್ಕೆ ಇವಾಗ ನಾವು ಎಲಿಜಿಬಿಲಿಟಿಗೆ ಇಷ್ಟು ಕಷ್ಟಪಟ್ಟು ತೊಗೊಂಡು ಬಂದಿದ್ದೀವಿ. ನಬಾರ್ಡಿಂದ ತೊಗೊಂಡು ಲೋನು ಈ ಬಿಲ್ಡಿಂಗ್ ಕಟ್ಟಬೇಕು, ಅದೆಲ್ಲ ಕಟ್ಟಬೇಕು. ಈ ಎಲಿಜಿಬಿಲಿಟಿ ಜನಗಳಿಗೆ ಗೊತ್ತಾಗಲ್ಲ ರೈತರಿಗೆ. ಇಷ್ಟು ದಿವಸ ಯಾಕೆ ಕಟ್ಟಿಲ್ಲ ಅಂದರೆ ಲೋನ್ ಎಲಿಜಿಬಲ್ ಇಲ್ವಲ್ಲ. ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಮಾಡಿಟ್ಟು ಲೋನ್. ಸರ್ ಡೊಮಲೇಷನ್ಗೆ ಆರ್ಡರ್ ಆಗಿದೆ ಸರ್ ನಮಗೆ. ಬಿಲ್ಡಿಂಗು ಡೊಮಲೇಷನ್ಗೆ ಆರ್ಡರ್ ಆಗಿದೆ ನಮಗೆ. ಆದರೆ ನಾವು ಡೊಮಲೇಷನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ ಲೋನ್ ಎಲಿಜಿಬಲ್ ಇಲ್ಲ. ಅದರಿಂದ ಟೆಕ್ನಿಕಲ್ ಪ್ರಾಬ್ಲಮಿಂದ ಮಾಡ್ತೀವಿ. ಅದನ್ನು ಮುಂದಕ್ಕೆ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಕರಿತೀವಿ. ಅವತ್ತು ನಿಮ್ಮನ್ನೆಲ್ಲ ಗೊಬ್ಬರಗಳೆಲ್ಲ ಇದೆಯಲ್ಲ ಸರ್, ಎಲ್ಲ ಸ್ಟಾಕ್ ಇದೆ. ಗೊಬ್ಬರ ಇದೆ, ಬುಕ್ ಇದೆ, ಪೆನ್ಸಿಲ್ ಇದೆ, ರಬ್ಬರ್ ಇದೆ, ಪೆನ್ ಇದೆ, ಆಮೇಲೆ ಟಿಪ್ ಇದೆ, ಮಂಚಿಂಗ್ ಪೇಪರ್ ಇದೆ. ನಿಮಗೆ ಎಲ್ಲ ಪೆಸ್ಟಿಸೈಡ್ಸ್, ಎಲ್ಲ ಔಷಧಿಗಳಿದ್ದಾವೆ, ಎಲ್ಲ ಇದೆ. ಎಲ್ಲ ಇದು ಇದೆ. ಏನು ಸಮಸ್ಯೆ ಇಲ್ಲ.